ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಆಲ್. ನೋಡಿ, ನಾವು ಇವತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಬಗ್ಗೆ ಟೀಚಿಂಗ್ ಮಾಡೋಣ. ಅದೇನಂದರೆ 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್. ಇದು ಸೆಕೆಂಡ್ ಪಿ ಯುಲಿ 6 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ನು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಇದ್ರ ನೇಮು. ನೋಡಿ, ಇಲ್ಲಿ ಅನು ಆ್ಯಂಡ್ ತನು ಆರ್ ಪಾರ್ಟ್ನರ್ಸ್, ಸ್ಟಾರ್ಟೆಡ್ ಬಿಸ್ನೆಸ್ ಆ್ಯಂಡ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ 3:2. ಅಂದರೆ ಅನು ಮತ್ತು ತನು ಇಬ್ಬರು ಪಾರ್ಟ್ನರ್ ಇದ್ದಾರೆ. ಅವರಿಬ್ರು ಅವ್ರು ಬರೋ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಅದನ್ನ ಹೇಗೆ ಶೇರ್ ಮಾಡ್ತಿದ್ರೆ 3:2. ಯಾವ ರೇಷಿಯೋದಲ್ಲಿ? 3:2. ಏನೇ ಲಾಭ ಬಂದು ಅಥವಾ ನಷ್ಟ ಆದರೂ ಅನುಗೆ ಎಷ್ಟು ಬಂದು ಅದು 3 ಕೊಡ್ತಾರೆ, ತನುಗೆ 2% ರೇಷಿಯೋ ಕೊಡ್ತಾರೆ. ನೆಕ್ಸ್ಟ್ ಐ ಕಂಟಿನ್ಯೂ ಅಂದರೆ ವಿತ್ ಕ್ಯಾಪಿಟಲ್ ಆಫ್ 1 lakh and 80,000 ರೆಸ್ಪೆಕ್ಟಿವ್ಲಿ. ಅಂದರೆ ಅನು ಏನು ಮಾಡ್ತಾರೆ, 1 lakh ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಕ್ಯಾಪಿಟಲ್ ಆಗಿ. ಅದೇ ಥರ ತನು ಏನು ಮಾಡ್ತಾರೆ, 80,000 ಇನ್ವೆಸ್ಟ್ ಮಾಡ್ತಾರೆ. ಅವರ ರೇಷಿಯೋ 3:2 ಆದರೆ ಅವರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ 1 lakh ಮತ್ತೆ 80,000 ಇದೆ. ದೇ ಅರ್ನ್ ಪ್ರಾಫಿಟ್ ಆಫ್ 75,000 ಫಾರ್ ದಿ ಇಯರ್ ಬಿಫೋರ್ ಅಡ್ಜಸ್ಟ್ಮೆಂಟ್. ಅಂದರೆ ಏನು ಲಾಸಸ್ ಆಗಿದೆ ಅಥವಾ ಏನು ಎಕ್ಸ್ಪೆನ್ಸ್ ಅಂತ ಖರ್ಚು ಮಾಡದೆ ಅವರ ಲಾಭ ಎಷ್ಟಿದೆ, 75,000. ಈ ಲಾಭ ಅನು ಮತ್ತು ತನು ಇಬ್ರು ಸೇರೋ ಬಿಸ್ನೆಸ್ ಇಂದ ಮಾಡಿರೋ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ಸಬ್ ಪಾಯಿಂಟ್ ಹೋಗ್ತಾ ಹೋಗೋಣ. ಫಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಂದರೆ ಅವರ ಕ್ಯಾಪಿಟಲ್ ಇದೆಯಲ್ಲ 1 lakh ಮತ್ತೆ 80,000, ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡ್ತಾರೆ. ಆ ಇಂಟ್ರೆಸ್ಟ್ ಎಷ್ಟು ಅಂದರೆ 10% ಪರ್ ಆ್ಯನಮ್. ಅಂದರೆ ವರ್ಷಕ್ಕೆ 10% ಏನು ಮಾಡ್ತಾರೆ, ಇಂಟ್ರೆಸ್ಟ್ನ ಪೇ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ₹1,800. ಅಂದರೆ ಅನು ಮತ್ತೆ ತನು ಇಬ್ಬರದು 1,000 ಮತ್ತೆ 800. ಅನುದು 1,000 ಡ್ರಾಯಿಂಗ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ತನುದು 800 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗುತ್ತೆ. ನೆಕ್ಸ್ಟ್ ಕಮಿಷನ್ ಪೇಯಬಲ್ ಟು ಅನು ಅವರಿಗೆ ಕಮಿಷನ್ ಪೇಯಬಲ್ ಮಾಡ್ತಾ ಇದ್ರೆ ಆ ಕಮಿಷನ್ ಎಷ್ಟು ಅಂದ್ರೆ 5,000 ಪರ್ ಆ್ಯನಮ್. ಪರ್ ಮಂತ್ ಅಲ್ಲ, ಪರ್ ಆ್ಯನಮ್. ಪರ್ ಮಂತ್ ಆದರೆ ನಾವು ಇಂಟು 12 ಮಾಡಬೇಕಾಗುತ್ತೆ. ಯಾಕಂದ್ರೆ 1 ಇಯರ್ಗೆ 12 ಮಂತ್ಸ್ ಬರುತ್ತೆ. ಅಲ್ಲಿ ಪರ್ ಆ್ಯನಮ್ ಅಂದರೆ ವರ್ಷಕ್ಕೆ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ಯಾಲರಿ ಪೇಯಬಲ್ ಟು ತನು ₹500 ಪರ್ ಮಂತ್. ಅಂದರೆ ಒಂದು ವರ್ಷಕ್ಕೆ ಆಲ್ರೆಡಿ ಹೇಳಿದಾಗ 12 ಮಂತ್ಸ್ ಇರುತ್ತೆ. ಅದಕ್ಕೆ ನಾವು 5 into 12 ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆದರೆ ಅಂತಂದರೆ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2020. ಅಂದರೆ ನಾವು ಈ ವರ್ಷಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಫೈಲ್ ಮಾಡಬೇಕಾಗುತ್ತೆ. ಯಾರ್ದು? ಅನು ಮತ್ತೆ ತನು. ಈಗ ನೆಕ್ಸ್ಟ್ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋಂತ ಚೆಕ್ ಮಾಡೋಣ. ನೋಡಿ, ಆಗಲೇ ನಾನೇನು ಮಾಡಿದೆ, ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಈಗ ಅದನ್ನು ನಾವು ಬರಿತಾ ಹೋಗೋಣ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ನಾವು ಕಂಪ್ಲೀಟ್ ಫುಲ್ 6 ಮಾರ್ಕ್ಸ್ ಬರಬೇಕು ಅಂದ್ರೆ ನಿಮಗೆ ಈ ಹೆಡ್ಡಿಂಗ್ ಬರೀಲೇಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡ್ ಲಾಸ್ಟ್ ಕೊಟ್ಟಿರಲ್ಲ 31/3/2020. ಜೊತೆಗೆ ಈ ಡೆಬಿಟ್ ಮತ್ತೆ ಕ್ರೆಡಿಟ್ ಅಷ್ಟನ್ನ ನೀವು ಕಂಪ್ಲೀಟ್ ಆಗಿ ಬರೆದ್ರೆ ಮಾತ್ರ ನೀವು ಪ್ರಾಬ್ಲಮ್ ಸರಿ ಇದ್ರು ಫುಲ್ ಮಾರ್ಕ್ಸ್ ಸಿಗೋವಂಥದ್ದು. ಮತ್ತೆ ಇದರಲ್ಲಿ ನೀವೇನು ಮಾಡಬೇಕು, ಇದು ನಾವು ಕಂಪ್ನಿ ಕ್ಲೋಸ್ ಮಾಡ್ತಾ ಇಲ್ಲ, ಇದೇನು ಮಾಡ್ತಾ ಇರೋದು ಕಂಪ್ನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದ್ರಿಂದ ನಾವಿಲ್ಲಿ ಕ್ಯಾಪಿಟಲ್ ಮತ್ತೆ ಡ್ರಾಯಿಂಗ್ಸ್ ನ ತಗೊಳ್ಳೋದಿಲ್ಲ. ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ನೋಡಿ, ಕ್ಯಾಪಿಟಲ್ ಅಂತ ಕೊಟ್ಟರೆ ನೀವು ಕನ್ಸಿಡರ್ ಮಾಡೋಗಿಲ್ಲ, ಅಥವಾ ಡ್ರಾಯಿಂಗ್ಸ್ ಅಂತ ಕೊಟ್ಟರೆ ಕನ್ಸಿಡರ್ ಮಾಡೋಗಿಲ್ಲ. ಓನ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ಮಾತ್ರ ಕನ್ಸಿಡರ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಈಗ ಫಸ್ಟ್ ಒಂದು ಏನಿದೆ, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ನಮಗೆ ಡ್ರಾಯಿಂಗ್ಸ್ ಅಲ್ಲಿ ₹1,000 ಅಂತ 800 ಅಂತ ಕೊಟ್ಟಿದ್ದಾರೆ. ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಡೈರೆಕ್ಟ್ ಕೊಟ್ಟಿದ್ದಾನೆ. ಆದರೆ ಇಲ್ಲಿ ಏನು ಕೊಟ್ಟಿದೆ, ಬರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ನಾವು ಅಮೌಂಟ್ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಅವ್ರ ಕ್ಯಾಪಿಟಲ್ ಅಮೌಂಟ್ ಇಂದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕಂಡುಹಿಡಿಬೇಕು. ಯಾರ್ಯಾರು? ಫಸ್ಟ್ ಒನ್ನು ಅನು ಅವ್ರದ್ದು ಎಷ್ಟಿದೆ, ಅವ್ರ ಕ್ಯಾಪಿಟಲ್ 1 lakh ಇಂಟು 10/100. 1 lakhಗೆ 10% ಅಂದ್ರೆ ಎಷ್ಟು ಬರುತ್ತೆ, 10,000. ನೆಕ್ಸ್ಟ್ ಅದೇ ತರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲ್ಲಿ ತನು ಎಷ್ಟು ಬರುತ್ತೆ, 80,000ಗೆ 10% ಮಾಡಿ ಎಷ್ಟು ಬರುತ್ತೆ ಅಂದ್ರೆ 8,000. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೀತಿದ್ವಿ, ಕ್ಯಾಪಿಟಲ್ ಅಮೌಂಟ್ ಬರೀತಾರೆ ಏನು ಬರ್ತಿದ್ವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಅದೇ ತರ ಪಾರ್ಟ್ನರ್ಗೆ ಇನ್ನೇನಾದ್ರು ದುಡ್ಡು ಬರುತ್ತೆ ಚೆಕ್ ಮಾಡೋಣ. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ನಾವು ಅವ್ರಿಗೆ
ಪೇ ಮಾಡಬೇಕಾದ್ರೆ ಕಂಪ್ನಿಗೆ ಅದನ್ನ ನಾವು ಕ್ರೆಡಿಟ್ ಕಾಲಮ್ ಅಲ್ಲಿ ಬರೀತೀವಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ಅಲ್ಲಿ ಅನುದ್ ಎಷ್ಟು ಕೊಟ್ಟಿದ್ದಾರೆ, ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 1000. ಅದೇ ತರ ತನುಗೆ 800. ಅನು ಮತ್ತೆ ತನದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎರಡೂ ಬರ್ತಾ ಇದೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅವರು, ಕಮಿಷನ್ ಟು ಕಮಿಷನ್ ಅಕೌಂಟ್. ಕಮಿಷನ್ ಯಾರು ಕೊಡ್ತಾ ಇದ್ದಾರೆ, ತನುಗೆ ಸಾರಿ ಅನುಗೆ ಕಮಿಷನ್ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ, 5000 ಪರ್ ಆನಮ್. ಪರ್ ಆನಮ್ ಅಂದ್ರೆ ವರ್ಷಕ್ಕೆ 5000 ಕೊಡ್ತಾ ಇರೋದ್ರಿಂದ ನಾವು ಇಲ್ಲಿ ಏನೂ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಡೇಟಾ ಬರೀತಾ ಇದೀವಿ. ನೆಕ್ಸ್ಟ್ ಟು ಸ್ಯಾಲರಿ. ಟು ಸ್ಯಾಲರಿ ಅಕೌಂಟ್. ತನುಗೆ ಏನ್ ಮಾಡ್ತಾರೆ, ಸ್ಯಾಲರಿ ಕೊಡ್ತಾ ಇದ್ದಾರೆ. ಸ್ಯಾಲರಿ ಎಷ್ಟು ಕೊಡ್ತಾ ಇದ್ದಾರೆ, 500 ಅಂದ್ರೆ ಪರ್ ಮಂತ್. ಪರ್ ಮಂತ್ ಕೊಡ್ತಾ ಇದ್ದಾರೆ. ನಾವು ಏನ್ ಮಾಡಬೇಕು, ಇಂಟು 12 ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟು 12 ಮಾಡಿದ್ರೆ 512 ಎಷ್ಟು ಬರುತ್ತೆ, 6000 ಬರುತ್ತೆ. ನೋಡಿ, ಇಷ್ಟು ನಾವು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರಬಾರ್ದು. ಆದ್ರೆ ಅವ್ರ ಪ್ರಾಬ್ಲಮ್ ಹೇಳಿದ್ರೆ ಪ್ರಾಫಿಟ್ ಅಂತ ಹೇಳ್ತಾರೆ. ನೋಡಿ, ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಬಂದ್ರೆ ಅದು ಬಿಸ್ನೆಸ್ ಅಲ್ವಾ, ಅದಕ್ಕೆ ನಾವು ಏನ್ ಮಾಡ್ತಿದ್ವಿ, ನೆಟ್ ಪ್ರಾಫಿಟ್ ಕ್ರೆಡಿಟ್ ಸೈಡ್ ಬರೀತಾ ಇದೀವಿ. ನೋಡಿ, ನೆಟ್ ಪ್ರಾಫಿಟ್ ಮೇಲಾರು ಬರೀಬಹುದು, ಕೆಳಗಾರು ಬರೀಬಹುದು, ಏನು ತೊಂದರೆ ಇಲ್ಲ. ಅದರಿಂದ ನೆಟ್ ಪ್ರಾಫಿಟ್ ಎಷ್ಟಿದೆ ಕಂಪ್ನಿ, 75,000 ಎಷ್ಟಿದೆ, 75,000. ಈಗ ಏನ್ ಮಾಡಬೇಕು ಅಂದ್ರೆ ಎರಡನ್ನು ಟೋಟಲ್ ಮಾಡಬೇಕು. ನಾವು ಏನ್ ಮಾಡ್ತೀರಾ, ಎರಡನ್ನು ಟೋಟಲ್ ಮಾಡ್ತೀರಾ. ಈ ಟೋಟಲ್ ಮಾಡಿದಾಗ ಯಾವ ಬ್ಯಾಲೆನ್ಸ್ ಜಾಸ್ತಿ ಬರುತ್ತೆ ಚೆಕ್ ಮಾಡಬೇಕು. ಅಷ್ಟು ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಬರುತ್ತಾ, ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಬರುತ್ತಾ ಅಂತ ಚೆಕ್ ಮಾಡಬೇಕು. ನಾವು ಈಗ ಚೆಕ್ ಮಾಡಿದಾಗ ಏನಾಗುತ್ತೆ ನೋಡಿ, 70 ಓಕೆ 10 8 5 6 ಆಗುತ್ತೆ. ಇಲ್ಲಿ 75,000 12,800 ಆಗಿರೋದ್ರಿಂದ 76,800. ಈ ಕಡೆ ನಿಮಗೆ ಜಾಸ್ತಿ ಬರುತ್ತೆ, 76,800. ಯಾವ ಕಡೆ ಎರಡು ಕಡೆ ಸೇಮ್ ಅಮೌಂಟ್ ನ ಬರೀಬೇಕು. ಯಾವ ಕಡೆ ಜಾಸ್ತಿ ಬರುತ್ತೆ ಆ ಅಮೌಂಟ್ ನ ಏನ್ ಮಾಡಬೇಕು, ಸೇಮ್ ಬರೀಬೇಕು. ಇದರಿಂದ ಈ ಬ್ಯಾಲೆನ್ಸ್ ಏನ್ ಮಾಡಬೇಕು, ಮೈನಸ್ ಮಾಡಬೇಕು ನಾವು. ನೋಡಿ, ಈ 76,800 ಇಂದ ರಿಮೈನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಬ್ಯಾಲೆನ್ಸ್ ಏನಿದೆ ಅದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 47,800 ಎಷ್ಟು ಸಿಗುತ್ತೆ, 47,800. ಇದನ್ನು ನಾವೇನ್ ಮಾಡಬೇಕು, ಆ ರಿಮೈನಿಂಗ್ ಪಾರ್ಟ್ನರ್ಸ್ ಇದ್ದಾರಲ್ಲ ಅವ್ರಿಗೆ ಏನ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಯಾರ್ಯಾರು ಪಾರ್ಟ್ನರ್ ಅಂದ್ರೆ ಅನು ಅಂಡ್ ತನುಗೆ ಏನ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಯಾವ್ದು ಟ್ರಾನ್ಸ್ಫರ್ ಮಾಡಬೇಕು, ಈ 47,800 ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. 47,800 47,800. ನೋಡಿ, ಇಲ್ಲಿ ಇಬ್ರಿಗೂ ಯಾಕೆ ಬರೀತಾ ಇದೀವಿ ಅಂದ್ರೆ ಅವರಿಬ್ರು ಏನಾಗಿದ್ದಾರೆ, ಪಾರ್ಟ್ನರ್ಸ್ ಆಗಿದ್ದಾರೆ. ಅದರಿಂದ ಅವರಿಬ್ರಿಗೂ ಟ್ರಾನ್ಸ್ಫರ್ ಮಾಡ್ತೀವಿ. ನಾವು ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಅವ್ರ ರೇಷನ್ ಡಿಸ್ಕಸ್ ಮಾಡಿದ್ವಿ. ಎಷ್ಟು, 3/5 ಆಗುತ್ತೆ. ಇಲ್ಲಿ 2/5 ಆಗುತ್ತೆ. ನೋಡಿ, ಅನು ಮತ್ತೆ ತನು ಏನ್ ಮಾಡಿದ್ರು, ಮೆನ್ಷನ್ ಮಾಡಿದ್ರು 3:2 ಅಂತ ಮೆನ್ಷನ್ ಮಾಡಿದ್ರು. ಅಂದ್ರೆ 3 ಭಾಗ ಅನುಗೆ 2 ಭಾಗ ತನುಗೆ. ಇವೆರಡು ಟೋಟಲ್ ಮಾಡಿ ಎಷ್ಟಾಗುತ್ತೆ, 5. 3 + 2 = 5 ಅವರಿಂದ 5 ಭಾಗದಲ್ಲಿ 3 ಭಾಗ ಅನು ಕೊಡ್ತೀವಿ, 2 ಭಾಗ ತನು ಕೊಡ್ತೀವಿ ಅಂತ ಅದ್ರ ಮೀನಿಂಗ್. ನೋಡಿ, ಈ 47,800 ಇಂಟು 3/5 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 28,680. ಈ 47,000ದಲ್ಲಿ 28,680 ಅನುಗೋದ್ರೆ 19,120 ತನುಗೋಗುತ್ತೆ. ಗೊತ್ತಾಗ್ತಿದೆಯಾ? ಅಷ್ಟು 19,120. ಇಲ್ಲಿ ನಮಗೆ ರಿಮೈನಿಂಗ್ ಅಮೌಂಟ್ ಎಷ್ಟಾಗಿದೆ, 47,800 ನ ಇವರಿಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಮಗೆ ಸಿಕ್ತು 28,680 ಅನುಗೆ ಹೋಗುತ್ತೆ. ತನುಗೆ 19,120 ಹೋಗುತ್ತೆ. ಅದು ಯಾವ ರೇಷೋ ಅಂದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳಿದ್ರೆ ಅವ್ರಿಗೆ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಯಾವ ರೇಟ್ ಕೊಡಬೇಕು ಅಂದ್ರೆ 3:2 ರೇಷೋ ಕೊಡಬೇಕಾಗುತ್ತೆ. ಇಲ್ಲಿ ನೀವು ಥಿಂಕ್ ಮಾಡಬೇಕಾದ್ರೆ ನಾವು ಇಲ್ಲಿ ಓನ್ಲಿ
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಮಾತ್ರ ಕನ್ಸಿಡರ್ ಮಾಡಬೇಕು. ಡ್ರಾಯಿಂಗ್ಸ್ ಮತ್ತೆ ಕ್ಯಾಪಿಟಲ್ ಅಮೌಂಟ್ ಕನ್ಸಿಡರ್ ಮಾಡಬಾರ್ದು. ಓಕೆನಾ? ಥ್ಯಾಂಕ್ ಯು.